ಆಗಮನಿಸಿದಂತ ಹಿರಿಯರು, ಮಾರ್ಗದರ್ಶಕರು, ಆದಂತ ನಿವೃತ್ತ ನ್ಯಾಯಮೂರ್ತಿಯಾದಂತ ಶ್ರೀ ಮಲ್ಲಿಕಾರ್ಜುನ ಸಾಹೇಬ್ರೆ, ಆತ್ಮೀಯರು, ಸಹೋದರರು ಹಾಗೂ ಹಿರಿಯ ಕೃಷಿ ವಿದ್ಯಾರ್ಥಿಗಳಾದಂತ ವಿನಯ್ ಕುಲಕರ್ಣಿ ಸಾಹೇಬ್ರೆ ಹಾಗೂ ಇಲ್ಲಿ ಸೇರಿದಂತ ಎಲ್ಲ ಹಿರಿಯ ಹೋರಾಟಗಾರರೇ ಹಾಗೂ ನಮ್ಮ ಯುವ ಸ್ನೇಹಿತರೆ, ಹಿಂದೆ ನಾನು ವಿರೋಧ ಪಕ್ಷದಲ್ಲಿ ಶಾಸಕನಾಗಿದ್ದಾಗ ಹಲವಾರು ಬಾರಿ ಫ್ರೀಡಂ ಪಾರ್ಕಿಗೆ ಬಂದಿದ್ದೆ. ಬಹುಶಃ ತಮ್ಗೆಲ್ಲ ಗೊತ್ತಿರ್ಬೋದು, ಹಿಂದಿನ ಅವಧಿನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರಿಗೆ ಏನು AEAW ಪೋಸ್ಟಿಗೆ ಹೋರಾಟ ನಡೀತು, JE ಪೋಸ್ಟಿಗೆ ಹೋರಾಟ ನಡೀತು, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, PSI ರಿಕ್ರೂಟ್ಮೆಂಟ್ ಅಲ್ಲಿ ಇರ್ಬೋದು, ಸಾಕಷ್ಟು ಲೋಪಗಳಾಗಿ ಎಲ್ಲಾ ಯುವಕರು ಫ್ರೀಡಂ ಪಾರ್ಕ್ ನಲ್ಲೇ ಇರ್ತಾ ಇದ್ರು. ಅದೇನೋ ಯಾಕೋ ಗೊತ್ತಿಲ್ಲ, ಎಲ್ಲ ಹೆಚ್ಚಿನ ಭರವಸೆ ನಮ್ಮ ಯುವ ಸಮುದಾಯ ನನ್ನ ಮೇಲೆ ಇಟ್ಟಿದ್ರು. ಪ್ರತಿಯೊಂದು ಹೋರಾಟ ಕೂಡ ನನ್ ಕರೀತಾ ಇದ್ರು. ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಿಮ್ಮ PSI ಹಗರಣ ಇರಬಹುದು, JE ಹಗರಣ ಇರಬಹುದು, ಬೇರೆ ಬೇರೆ ಹಗರಣಗಳನ್ನ ಬಯಲು ಮಾಡಿದ್ವಿ. ಅವಾಗ ನಾವು ಪ್ರಮಾಣ ಮಾಡಿದ್ವಿ, ನಮ್ಮ ಸರ್ಕಾರ ಬಂದ ಮೇಲೆ ಸರ್ಕಾರದಲ್ಲಿ ಖಾಲಿ ಇರುವ ಎಲ್ಲ 2.5 ಲಕ್ಷ ಹುದ್ದೆಗಳನ್ನ ನಾವು ತುಂಬುತ್ತೀವಿ ಅಂತ. ಯಾರು ನಮ್ಮ ಯುವಕರು ಫ್ರೀಡಂ ಪಾರ್ಕಿಗೆ ಬರಬಾರ್ದು, ಯಾರು ನಮ್ಮ ಯುವಕರು DC ಕಚೇರಿ ಮುಂದೆ ಪ್ರತಿಭಟನೆ ಮಾಡಬಾರ್ದು, ಅವರ ಜಾಗ ಫ್ರೀಡಂ ಪಾರ್ಕ್ ನಲ್ಲ, ಅವರ ಜಾಗ ಕ್ಲಾಸ್ ರೂಮ್ಸ್ ನಲ್ಲಿ ಇರಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ರಲ್ಲಿ ಇರಬೇಕು, ಮತ್ತೆ ಲೈಬ್ರರಿಗಳು ಇರಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಲ್ಲಿ ಬಂದ ಮೇಲೆ ಆಗ್ತಾ ಇದೆ. ದುರ್ದೈವ ಒಂದೆರಡು ಸುಪ್ರೀಂ ಕೋರ್ಟ್ ಆದೇಶದಿಂದ ಇರಬಹುದು ಅಥವಾ ಮೀಸಲಾತಿಯಿಂದ ಇರಬಹುದು ಸ್ವಲ್ಪ ಹಿನ್ನಡೆ ಆಗಿತ್ತು. ಆದ್ರೆ ಮತ್ತೊಮ್ಮೆ ನಾವು ಆ ಕಾನೂನಿನ ಚೌಕಟ್ಟಿನಲ್ಲೇ ಏನೇ ತೊಂದರೆಗಳಿದ್ದನ್ನ ಅದನ್ನ ನಿವಾರಣೆಯನ್ನು ಪಡೆದು ಸಾಧಕ ಬಾಧಕಗಳನ್ನು ನೋಡಿ ಈಗಾಗಲೇ ಈ ಹೊಸ ಸರ್ಕಾರ ಬಂದ ಮೇಲೆ 74,000 ಹುದ್ದೆಗಳನ್ನ ನಾವು ಆಗ್ಲೇ ಕಾಲ್ ಫಾರ್ಮ್ ಮಾಡಿ ಹಿಂದಿನ ರವಿವಾರದಿಂದ ಈಗ ಒಂದ್ 4-5 ದಿನದ ಹಿಂದೆಯಿಂದ ಮೊದಲನೇ ಹಂತದ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಅನ್ನ ನಾವು ಮಾಡ್ತಾ ಇದೀವಿ. ಪ್ರತಿ ಸಂಡೇ, ಆಲ್ಟರ್ನೇಟ್ ಸಂಡೇ ಕೂಡ ನಾವು ರಿಕ್ರೂಟ್ಮೆಂಟ್ ಎಲ್ಲ ಇಲಾಖೆಯಿಂದ ಮಾಡ್ತಾ ಇದೀವಿ. ಇವತ್ತು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಕೂಡ ಅದೇ ಇರೋದು. ಇವತ್ತು ನಮ್ಮ ಸರ್ಕಾರದಲ್ಲಿ ಗವರ್ಮೆಂಟ್ ರಿಕ್ರೂಟ್ಮೆಂಟ್ ನಲ್ಲಿ ಕರಪ್ಷನ್ ನಡೀಬಾರ್ದು ಅಂದ್ಬಿಟ್ಟು ಒಂದು ಹೊಸ ವಿಧೇಯಕನ ಕೂಡ ತಂದಿರೋದು ನಾನೇ. ಹಿಂದೆ ಆಪೋಸಿಷನ್ ಅಲ್ಲಿ ಇದ್ದಾಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಇನ್ ಗವರ್ಮೆಂಟ್ ರಿಕ್ರೂಟ್ಮೆಂಟ್ ಅಂದ್ಬಿಟ್ಟು ಒಂದು ಪ್ರೈವೇಟ್ ಬಿಲ್ ಅನ್ನ ನಾನು ಮೂವ್ ಮಾಡಿದ್ದೆ ಬೆಳಗಾವಿ ಅಧಿವೇಶನದಲ್ಲಿ. ಅವಾಗ ನಮ್ಮಲ್ಲಿ ಆ ಶಕ್ತಿ ಇರಲಿಲ್ಲ ಅಸೆಂಬ್ಲಿನಲ್ಲಿ, ಸೊ ಅದಕ್ಕೆ ಅದು ಬರೀ ಚರ್ಚೆ ಆಗಿತ್ತು. ಆದ್ರೆ ತಮ್ಮೆಲ್ಲರ ಆಶೀರ್ವಾದದಿಂದ ಯಾವಾಗ ನಮ್ಮ ಸರ್ಕಾರ ಬಂತು, ಇದನ್ನ ಆಕ್ಟ್ ಅನ್ನ ಮಾಡಿ ಇವಾಗ ಇನ್ನೇನು 1-2 ವಾರದಲ್ಲಿ ಅದಕ್ಕೆ ರೂಲ್ಸ್ ಅನ್ನ ಮಾಡಿ ಮುಂಬರುವ ದಿನಗಳಲ್ಲಿ ಸರ್ಕಾರದ ರಿಕ್ರೂಟ್ಮೆಂಟ್ ನಲ್ಲಿ ಯಾವುದೇ ರೀತಿಯಾದಂತ ಭ್ರಷ್ಟಾಚಾರ ಆಗಬಾರ್ದು ಅಂದ್ಬಿಟ್ಟು ಒಂದು ವಿಧೇಯಕವನ್ನೇ ನಾವು ಸ್ಟೇಟ್ ಗವರ್ಮೆಂಟ್ ಇಂದ ನಾವು ಮಾಡ್ತಾ ಇದೀವಿ. ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ನಮ್ಮ ಸರ್ಕಾರದಿಂದ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡೋದ್ರಲ್ಲಿ ನಾವು ತೊಡಗಿಸ್ತೇವೆ ಅಂತ ಇವತ್ತು ಈ ವೇದಿಕೆ ಮುಖಾಂತರ ತಮ್ಮ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಈಗಾಗಲೇ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಆಗಿದೆ. ತಮ್ಮ ಬೇಡಿಕೆಗಳ ಬಗ್ಗೆ ಹೆಚ್ಚೇನು ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಹಿಂದೆ ಕೂಡ ನಮ್ಮ ಯುವ ಸ್ನೇಹಿತರು ಬಂದು ನನ್ನ ಹತ್ರ ಭೇಟಿ ಆಗಿದ್ರು. ತಾವು ಭೇಟಿ ಆದ್ಮೇಲೆ ತಮ್ಮ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅವ್ರ ಮುಂದೆ ಚರ್ಚೆ ಮಾಡಿದೆ. ಅವರು ಕೂಡ ಇದನ್ನ ಎಲ್ಲ ತಜ್ಞರ ಹತ್ರ ಕರೆಸಿ ಮಾತನಾಡಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು 2-3 ಸುತ್ತಿನ ಮಾತುಕತೆಯನ್ನು ಕೂಡ ಮಾಡಿದ್ರು.
ಮೊನ್ನೆ ಕೂಡ ನಮ್ಮ US ಕ್ಯಾಂಪಸ್ ಇಂದ ಕೆಲವು ಜನರು ನಮ್ಮ ಅಶೋಕ್ ಹೋಟೆಲ್ ನಲ್ಲಿ ನಮ್ದೇ ಇಲಾಖೆದು ಇಂಡಿಯಾ ನ್ಯಾನೋ ಕಾನ್ಫರೆನ್ಸ್ ಇತ್ತು. ಅಲ್ಲೂ ಕೂಡ ನೀವು ಬಂದು ಮುಖ್ಯಮಂತ್ರಿಗಳಿಗೆ ಕಟ್ಟೆ ಮೇಲೆ ಕೂಡಿಸ್ಕೊಂಡು ಏನಿದೆ ಅಂತ, ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿದ್ರಿ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಗೆ ಅವಾಗ ಒಂದು ಮಾತು ಹೇಳಿದ್ರು, ಇಲ್ಲಪ್ಪ ನೀವು 2021-22 ಇಸ್ವಿನಲ್ಲಿ ಈ ಕೇಡರ್ ಅಂಡ್ ರೆಕ್ರೂಟ್ಮೆಂಟ್ ರೂಲ್ಸ್ ಚೇಂಜ್ ಆಗ C&R ರೂಲ್ ಚೇಂಜ್ ಆದಾಗ ನೀವು ಯಾಕೆ ಸುಮ್ನೆ ಕೂತಿದ್ರಿ ಹಿಂದಿನ ಸರ್ಕಾರದಲ್ಲಿ, ಯಾಕೆ ನನ್ ಗಮನಕ್ಕೆ ತಂದಿಲ್ಲ ಅವಾಗ? ಅಥವಾ ನಮ್ಮ ಸರ್ಕಾರ ಬಂದು 2.5 ವರ್ಷ ಆಗ್ತಾ ಇದೆ, 3 ವರ್ಷ ಆಗ್ತಾ ಇದೆ, ಯಾಕೆ ಗಮನಕ್ಕೆ ತಂದಿಲ್ಲ ಅಂತ ಕೇಳಿದ್ರು. ಅವಾಗೆಲ್ಲ ಸ್ನೇಹಿತರು ಹೇಳ್ತಾ ಇದ್ರು, ಇಲ್ಲ ಸರ್ ನಾವು ಹೇಳ್ತಾನೆ ಇದೀವಿ, ಯಾರು ಕೇಳೋರಿರ್ಲಿಲ್ಲ, ಪತ್ರ ವ್ಯವಹಾರ ಮಾಡ್ತಾ ಇದೀವಿ, ಕೇಳೋರಿರ್ಲಿಲ್ಲ ಅಂತ, ರೆಪ್ರೆಸೆಂಟೇಶನ್ ಕೊಟ್ಟಿದೀವಿ ಅಂತ. ಆದ್ರೆ ಅದು ಅಧಿಕಾರಿ ಮಟ್ಟದಲ್ಲೇ ಇತ್ತು, ನನ್ ಗಮನಕ್ಕೂ ಬಂದಿರ್ಲಿಲ್ಲ, ನಮ್ಮ ವಿನಯ್ ಕುಲಕರ್ಣಿ ಅವ್ರ ಗಮನಕ್ಕೂ ಬಂದಿರ್ಲಿಲ್ಲ, DK ಸಾಹೇಬ್ರ ಗಮನಕ್ಕೂ ಬಂದಿರ್ಲಿಲ್ಲ. ಬಂದ್ ಕೂಡಲೇ ಮೊನ್ನೆ ತಾವ್ ಯಾವಾಗ ಎಸ್ ಅದೇ ಈಗ ಏನಾಗಿದೆ ಸರ್, ಅದು ತುರ್ತಾಗೆ ಬಂದಾಗೆ ಅವಾಗೆ ನಿಮ್ಗೆಲ್ಲ ನೆನ್ ಬರೋದು. ಅಲ್ಲಿ ತನಕ ಸರ್ಕಾರನೂ ಬೇಡ ನಿಮ್ಗೆ, ನಾನು ಬೇಡ ನಿಮ್ಗೆ, ಆದ್ರೆ ಕುತ್ತಿಗೆಗೆ ಬಂದಾಗೆ ಬರ್ತೇವೆ. ಆದ್ರೆ ಏನೇ ಇರ್ಲಿ ನೋಡಿ, ಇದು ನಿಮ್ಮ ಗಡ್ಡಿಗೆ ಬೆಂಕಿಗೆ ಆದ್ರೆ ಬಾವಿ ತೋಡಕ್ ಸ್ಟಾರ್ಟ್ ಮಾಡ ನಾನು ವಾಟ್ ಎವರ್ ಇಟ್ ಇಸ್. ನಂದು ಒಂದು ಸ್ಪಷ್ಟವಾದಂತ ಸಂದೇಶ ಇದೆ ಇವತ್ತು. ಇದು ನಿಮ್ಮ ಸರ್ಕಾರ. ಇವತ್ತು ವಿಧಾನಸೌಧದಲ್ಲಿ ಇವತ್ತು ಮುಖ್ಯಮಂತ್ರಿಗಳು DK ಶಿವಕುಮಾರ್ ಕೂತಿದ್ದಾರೆ ಅಂದ್ರೆ ಅದೆಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ. ನಿಮ್ಮ ವಿರುದ್ಧವಾಗಿ, ನಿಮ್ಮ ಭವಿಷ್ಯಕ್ಕೆ ವಿರುದ್ಧವಾಗಿ ಯಾವುದೇ ಒಂದು ನಿಯಮ ನೀತಿಗಳನ್ನ ನಾವು ಮಾಡಕ್ಕೆ ತಯಾರಿಲ್ಲ. ಹೌದು, ಕೆಲವು ಸರಿ ಏನಾದ್ರೂ ಲೋಪ ಇದ್ರೆ ಆ ಲೋಪವನ್ನ ತಿದ್ದುವ ಮಟ್ಟಕ್ಕೆ ಕೂಡ ನಾವು ರೆಡಿ ಇದೀವಿ. ನಮ್ಮಿಂದ ತಪ್ಪಾಗಿದ್ರೆ ಕೈ ಜೋಡಿಸಿ ಕ್ಷಮೆ ಕೇಳಿ, ಇಲ್ಲ ನಮ್ಮಿಂದ ತಪ್ಪಾಗಿದೆ ಅದನ್ನ ನಾವು ಸರಿಪಡಿಸ್ಕೊಡುವ ಶಕ್ತಿನೂ ಕೂಡ ನೀವು ನಮ್ಗೆ ಕೊಟ್ಟಿದ್ದೀರ. ಆದ್ರಿಂದ ಇದು ಹಿಂದೆ ಆಗಿರೋದು ಲೋಪಗಳಿದೆ. ಆದ್ರೆ ಹಿಂದೆ ಆಗಿದೆ ಅಂದ ತಕ್ಷಣ ನಾವು ಅದಕ್ಕೆ ನಿವಾರಣೆ ಮಾಡಬಾರ್ದು ಅಂತಿಲ್ಲ. ನಾವು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದೀವಿ. ಹಿಂದಿನ ಸರ್ಕಾರಗಳು ತಮ್ಮ ಮಾತು ಆಲಿಸಿಲ್ಲ, ಕೇಳಿಲ್ಲ, ಈ ಮನಸ್ಸಿಗೆ ಬಂದಂಗೆ ಕೆಲವು ಅಧಿಕಾರಿಗಳು ಮಾಡಿರ್ಬಹುದು. ಆದ್ರೆ ಅದನ್ನ ತಿದ್ದಕ್ಕೆ ನಮ್ಮ ಸರ್ಕಾರ ತಯಾರಿದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಈಗಾಗ್ಲೇ ನಾನು ಹೇಳ್ದಂಗೆ ಕಳೆದ 9 ವರ್ಷದಿಂದ ರಿಕ್ರೂಟ್ಮೆಂಟ್ ಆಗಿಲ್ಲ. ಬಹಳ ವರ್ಷದ ನಂತರ ನಿಮ್ಮ ಶ್ರಮಕ್ಕೆ ಒಂದು ಫಲ ಸಿಗುವಂತ ಯೋಗ ಬಂದಿದೆ. ಅದರಲ್ಲಿ ಕೆಲವು ಲೋಪಗಳಿದೆ ಅಂತ ತಾವು ಮನವಿ ಮಾಡ್ಕೊಂಡಿದ್ರ. 4 ಬೇಡಿಕೆ ಇದೆ, ಅದನ್ನ ನಾನು ಮತ್ತೆ ಪುನರುಚ್ಚರಿಸಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಈಗಾಗ್ಲೇ ಹಿರಿಯರಾದಂತ ಗೋಪಾಲ್ ಗೌಡ ಸಾಹೇಬ್ರು ಮತ್ತೆ ವಿನಯ್ ಕುಲಕರ್ಣಿ ಅಣ್ಣವರು ಮತ್ತೆ ಇಲ್ಲಿರುವಂತ ಎಲ್ಲ ಯುವ ಸ್ನೇಹಿತರು ಆಗ್ಲೇ ಹೇಳಿದ್ದಾರೆ. ಇದು ಮೊನ್ನೆ ಚರ್ಚೆ ಆದ ನಂತರ ನಿನ್ನೆಯಿಂದ ನಿರಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನನಗೂ ಕೂಡ 1-2 ಸಭೆ ಕರೆದಿದ್ರು. ಈಗಲೂ ಕೂಡ ಅದೇ ಸಭೆಯಿಂದ ನಾನು ಬರ್ತಾ ಇರೋದು. ಬಹಳ ಸ್ಪಷ್ಟವಾದಂತ ನಿರ್ದೇಶನ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ನೀಡಿದ್ದಾರೆ. ನಮ್ಮ ವಿದ್ಯಾರ್ಥಿ ಸಮುದಾಯಗಳಿಗೆ ಸಂದೇಶ ಕೊಟ್ಬಾ ಅಂದ್ಬಿಟ್ಟು ನನಗೆ ಕಳಿಸಿದ್ದಾರೆ. ನಿಮ್ಮ ಈ 4 ಬೇಡಿಕೆಗಳನ್ನ ಸರ್ಕಾರ ಸಂಪೂರ್ಣವಾಗಿ ಆಲಿಸ್ಲಿಕ್ಕೆ ತಯಾರಿದ್ದೆ. ತಮ್ಮ 4 ಬೇಡಿಕೆಗಳಿಗೆ